ಪ್ರಸ್ತುತತೆಗೆ ಸಂಬಂಧಪಟ್ಟಂತೆ 11 ಬಾರಿ ಧ್ವಜಾರೋಹಣ ಮಾಡಿದ ಪ್ರಧಾನಮಂತ್ರಿ ಯಾರು ಅಂದರೆ ನರೇಂದ್ರ ಮೋದಿಯವರು ಅಂತಕ್ಕಂಥದ್ದು. ಹಾಗೆಯೇ ನಾವು ಹೇಳಿದ ಹಾಗೆ ಆಗಸ್ಟ್ 15ರಂದು ಪ್ರಧಾನಮಂತ್ರಿಗಳು, ಅದೇ ರೀತಿ ಜನವರಿ 26ರಂದು ರಾಷ್ಟ್ರಪತಿಗಳು ದೆಹಲಿಯ ಕೆಂಪುಕೋಟೆಯ ಮೇಲೆ ಧ್ವಜಾರೋಹಣ ಮಾಡುತ್ತಾರೆ ಅಂತಕ್ಕಂಥದ್ದು ಗಮನಿಸಬಹುದು. ಯಾಕಂದರೆ ಪ್ರತಿ ವರ್ಷ 2 ಬಾರಿ ಧ್ವಜಾರೋಹಣ ನೆರವೇರುತ್ತೆ. ಒಂದು ಆಗಸ್ಟ್ 15ರಂದು ಪ್ರಧಾನಮಂತ್ರಿಗಳು ಧ್ವಜಾರೋಹಣ ಮಾಡಿದರೆ, ಜನವರಿ 26ರಂದು ಭಾರತದ ರಾಷ್ಟ್ರಪತಿಗಳು ಧ್ವಜಾರೋಹಣವನ್ನು ನೆರವೇರಿಸಲಿದ್ದಾರೆ ಅಂತಕ್ಕಂಥದ್ದು. ಇಲ್ಲಿ ಪ್ರಶ್ನೆ ಯಾವ ರೀತಿ ಕೇಳ್ತಾರೆ ಅಂತಕ್ಕಂಥದ್ದು ನೋಡೋದಾದರೆ, ಅತಿ ಹೆಚ್ಚು ಬಾರಿ ಧ್ವಜಾರೋಹಣ ಮಾಡಿದ ಕಾಂಗ್ರೆಸ್ಸೇತರ ಪ್ರಧಾನಿ ಯಾರು ಅಂತಕ್ಕಂಥದ್ದು ಪ್ರಶ್ನೆ ಕೇಳ್ಬೋದು. ಯಾರು ಅಂದರೆ ಅದು ನರೇಂದ್ರ ಮೋದಿಯವರು ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿರುತ್ತೆ. ಆದರೆ ಕಾಂಗ್ರೆಸ್ಸಿನವರಾಗಿರ್ತಕ್ಕಂಥ ಮನಮೋಹನ್ ಸಿಂಗ್ ಅವರು ಕೂಡ 11 ಬಾರಿ ಒಂದು ಭಾರತದ ಧ್ವಜಾರೋಹಣವನ್ನು ಮಾಡಿದರು ಅಂತಕ್ಕಂಥದ್ದು. ದೆಹಲಿ ಕೆಂಪುಕೋಟೆ ಮೇಲೆ ಮನಮೋಹನ್ ಸಿಂಗ್ ಅವರು 11 ಬಾರಿ ಆದರೆ ನರೇಂದ್ರ ಮೋದಿಯವರು ಕಾಂಗ್ರೆಸ್ಸೇತರ ಪ್ರಧಾನಿಯಾಗಿ 11 ಬಾರಿ ಧ್ವಜಾರೋಹಣವನ್ನು ಮಾಡಿದರು ಅಂತಕ್ಕಂಥದ್ದು ದಾಖಲೆ. ಹಾಗೆ ಭಾರತದ ಮಹಿಳಾ ಪ್ರಧಾನಿಯಾಗಿರ್ತಕ್ಕಂಥ ಇಂದಿರಾ ಗಾಂಧಿಯವರು